1952ನೇ ಇಸ್ವಿನಲ್ಲಿ ಹೊಸ ಚುನಾವಣೆ ನಡೆಯುತ್ತೆ. ಸ್ವತಂತ್ರ ಬಂದ ಮೇಲೆ ನಡೆದಂಥ ಹೊಸ ಚುನಾವಣೆ, ಫಸ್ಟ್ ಎಲೆಕ್ಷನ್. ನೀವೆಲ್ಲ ಹೇಳಿ, ಈಗ ಇಷ್ಟು ಬುದ್ಧಿವಂತನನ್ನು, ಸಂವಿಧಾನ ಬರೆದಿರ್ತಕ್ಕಂಥ ಬುದ್ಧಿವಂತನನ್ನು ಯಾವುದೇ ದೇಶದ ಪ್ರಜೆಗಳು ತಮ್ಮ ಸೇವೆಗೆ ಉಳಿಸ್ಕೊಳ್ಳೋಕೆ ಇಷ್ಟಪಡ್ತಾರೋ ಕಳ್ಕೊಳ್ಳೋಕೆ ಇಷ್ಟಪಡ್ತಾರೋ? ಉಳಿಸ್ಕೊಳ್ಳೋಕೆ ಇಷ್ಟು ಬುದ್ಧಿವಂತ ವ್ಯಕ್ತಿನ ಮತ್ತು ಇಷ್ಟು ದೇಶಕ್ಕೆ ಕೆಲಸ ಮಾಡಿರೋರನ್ನ, ಸಂವಿಧಾನ ಬರೆದಿರೋರನ್ನ ಕಳ್ಕೊಳ್ಳೋಕೆ ಇಷ್ಟಪಡ್ತಾರೆ ಯಾರಾದನ್ನು? ಉಳಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ಯಾಕೆ ಅಂದರೆ ಅವರಿಂದ ದೇಶಕ್ಕೆ ಉಪಯೋಗ ಆಗುತ್ತೆ ಅಂತ. ಆದರೆ ನಿಮಗೇನು ಆಶ್ಚರ್ಯ ಆಗುತ್ತೆ ರೀ, ಆವತ್ತು ಅವರು ಕಂಟೆಸ್ಟ್ ಮಾಡಿದಾಗ ನಾನು ಹೇಳ್ದನಲ್ಲ, ಈ 3 ಜನರು ಒಟ್ಟಾಗಿ ಸೇರ್ಕೊಂಡು ಅವ್ರನ್ನ ಸೋಲಿಸ್ತಾರೆ. ಅವರು ಸೋತು ಅವಮಾನ ಆಗಿದ್ದು. ಎಂಥ ಅವಮಾನ ಗೊತ್ತಾ ನಿಮಗೆ? ಭಯಂಕರ ಅವಮಾನ. ಅದು ಎಂಥ ರೀತಿಯಲ್ಲಿ, ಅವರೊಬ್ಬ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿದ್ದವನು ಎಂಥವನು, ಕಜ್ರೋಳ್ಕರ್ ಅಂತ, ಅವನೇ ನಿಲ್ಲಿಸಿ ಗೆಲ್ಸದ ಅಂಬೇಡ್ಕರ್ ಎದುರಿಗೆ, ಅವನೇ ನಿಲ್ಲಿಸಿ. ಅವರ ಆಯಸ್ಸು ಅರ್ಧ ಕುಗ್ಗೋಗುತ್ತೆ. ಬಾಬಾ ಸಾಹೇಬ್ರ ಆಯಸ್ಸು ಅಷ್ಟು ಅವಮಾನ ಆಗುತ್ತೆ, ಅವ್ರಿಗೆ ಇನ್ಸಲ್ಟ್ ಆಗುತ್ತೆ. ಯಾಕೆಂದರೆ ಅವರು ಆ ವೇಳೆಗೆ ಇಡೀ ಜಗತ್ತಿನಾದ್ಯಂತ ತುಂಬ ಫೇಮಸ್ ಆಗಿದ್ದರು. ಯಾಕೆಂದರೆ ಸಂವಿಧಾನ ಪಿತಾಮಹ ಅಂತ. ಅಂಥ ವ್ಯಕ್ತಿ ಯಾರೋ ಒಬ್ಬ PA ಎದುರಿಗೆ ಸೋತ್ಕೊಳ್ಳೋದು ಅಂದರೆ ಏನರ್ಥ? ಅವರ ಆರೋಗ್ಯನೇ ಕುಗ್ಗೋಗುತ್ತೆ ಹಂಗೇ ಆ ಟೈಮಲ್ಲಿ. ಅಷ್ಟೊತ್ತಿಗೆ ಅವ್ರ ಆರೋಗ್ಯ ಕುಸಿದಿರ್ತದೆ. ಆ ಗೆಲುವು ಅವ್ರಿಗೆ ಚೈತನ್ಯ ಕೊಡ್ಬೋದಾಗಿತ್ತು, ಇನ್ನೊಂದು 10 ವರ್ಷ ಬದುಕಕ್ಕೆ ಅವ್ರಿಗೆ ಅವಕಾಶ ಸಿಗೋದು. ಆದರೆ ಅವರು ಕುಗ್ಗೋಗ್ತಾರೆ. ನಿಮಗೆ ಎಂಥ ಅನ್ಯಾಯ ಅಂತ ಅಂದರೆ, ತಾನೇ ಬರೆದಿರುವಂಥ ಸಂವಿಧಾನವನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ತನಗೆ ಅವಕಾಶ ಇಲ್ಲ, ಪ್ಲೇಸ್ ಇಲ್ಲ. ತಾನೇ ಬರೆದಿರುವಂತಹ ಸಂವಿಧಾನವನ್ನು ತನಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಏನಾಗ್ಬೋದು, ಹೆಂಗಿರ್ಬೋದು ಇಮ್ಯಾಜಿನ್ ಮಾಡಿ. ಆಮೇಲೆ ಕೇಳಿ, ಇವರು ಪಾರ್ಲಿಮೆಂಟ್ ಒಳಗಡೆ ಬರಬಾರ್ದು ಅಂತ ಯಾರ್ಯಾರು ಮಸಲತ್ತು ಮಾಡಿದ್ರೋ, ಪಿತೂರಿ ಮಾಡಿದ್ರೋ ಅವರೆಲ್ಲ ಈಗ MP ಗಳು ಒಳಗಡೆ, ಅವರೆಲ್ಲ MP ಗಳು, ಅವರೆಲ್ಲ ಮಿನಿಸ್ಟ್ರುಗಳು. ಇಂಥವ್ರ ನಡುವೆ ಸಂವಿಧಾನ ಏನಾಗ್ಬೋದು ಅಂತ ಇಮ್ಯಾಜಿನ್ ಮಾಡಿ ನೀವಂತ, ಏನಾಗ್ಬೋದು ಅಂತ. ಅದು ಅವ್ರಿಗೆ ತುಂಬ ದುಃಖ ಆಗೋದು. ಬಾಬಾ ಸಾಹೇಬ್ರ ಆರೋಗ್ಯ ಕುಸಿಯೋಕ್ಕೆ ಅದು ತುಂಬ ಕಾರಣ. ಆವತ್ತಿನ ಸರ್ಕಾರಕ್ಕೆ ಇದೊಂದು ಕಳಂಕ ಇದೆ, ಖಂಡಿತ ಇದೊಂದು ಕಳಂಕ ಇದೆ. ಇಂಥ ವ್ಯಕ್ತಿಯನ್ನು ಪಾರ್ಲಿಮೆಂಟ್ ಒಳಗಡೆ ಕರ್ಕೊಳ್ದೇ ಇರೋದಿದೆಯಲ್ಲ, ಅದೊಂದು ಕಳಂಕನ ಯಾವತ್ತೂ ಅವತ್ತಿನ ಸರ್ಕಾರ ವಹಿಸ್ಕೋಬೇಕಾಗುತ್ತೆ. ನಿಜವಾಗ್ಲೂ, ಖಂಡಿತವಾಗ್ಲೂ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು 47, 48, 49 ವರ್ಷ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನಿಮಗೆ ನೆಹರು ಅವ್ರಿಗೊಂದು ಪ್ರಪೋಸಲ್ ಇಡ್ತಾರೆ, ನನಗೆ ಫೈನಾನ್ಸ್ ಮಿನಿಸ್ಟ್ರಿ ಕೊಡಿ ಮತ್ತು ನನಗೆ ಪ್ಲ್ಯಾನಿಂಗ್ ಕಮಿಷನ್ ಕೊಡಿ ಅಂತ ಕೇಳ್ತಾರೆ. ಯಾಕೆಂದರೆ ನಿಮ್ಗೆ ಗೊತ್ತು, ಅವರು ಎಕನಾಮಿಕ್ಸಲ್ಲಿ ಫಸ್ಟ್ PhD ಹೋಲ್ಡರ್, ಅವರು ಎಕನಾಮಿಕ್ಸಲ್ಲಿ. ಆದರೆ ಸಹಜವಾಗಿ ಏನಾಗುತ್ತೆ ಅಂದರೆ, ಫೈನಾನ್ಸನ್ನ ಯಾರು MLA ಮಿನಿಸ್ಟ್ರಿಗಳು ಯಾರು ಬೇರೆಯವ್ರಿಗೆ ಕೊಡಲ್ಲ, ಅವರೇ ಇಟ್ಕೋತಾರೆ. ಇಲ್ಲದ್ರೆ ತುಂಬ ಕ್ಲೋಸ್ ಆದರೂ ಕೊಟ್ಕೋತಾರೆ. ಇದು ನಡೆದು ಬಂದಿರೋ ಪದ್ಧತಿ. ಹಂಗಾಗಿ ಅವ್ರಿಗೆ ಕೊಡಲ್ಲ, ಅವ್ರನ್ನ ಲಾ ಮಿನಿಸ್ಟ್ರ್ ಮಾಡ್ತಾರೆ. ಹಂಗಾಗಿ ಅದು ಅವ್ರಿಗೆ ಒಂದು ಬೇಜಾರಾಗಿರ್ತದೆ. ಎರಡನೇದು ಈ ಸೋಲು. ಆಮೇಲೆ ಸಂವಿಧಾನಕ್ಕಾಗಿ ನಿರಂತರವಾಗಿ ಕೆಲಸ ಮಾಡಿ ಹಗಲು ರಾತ್ರಿ ಅವ್ರಿಗೆ ಆರೋಗ್ಯ ಹಾಳಾಗಿರ್ತದೆ. ಹಿಂಗಾಗಿ 52 ಎಲೆಕ್ಷನ್ ನಂತರ 53, 54, 55, 56 4 ವರ್ಷಗಳ ಕಾಲ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಬಾಬಾ ಸಾಹೇಬರು ತುಂಬ ಕಷ್ಟಪಟ್ಟಿದ್ದಾರೆ. ಇನ್ನೊಂದು ಉಪಚುನಾವಣೆ ನಡೀತದೆ, ಆಗಲೂ ಸೋಲ್ತಾರೆ. ನಿಮಗೆ ಇದು ಎಂಥ ಐರನ್ನಿ. ನೀವು ನಿಜವಾಗ್ಲೂ ಎಲ್ಲರೂ ಯೋಚನೆ ಮಾಡಿ, ಭಾರತೀಯರಿಗೆ ವಯಸ್ಕ ಮತದಾನದ ಹಕ್ಕನ್ನು ತಂದುಕೊಟ್ಟವರೇ ಬಾಬಾ ಸಾಹೇಬರು. ವಯಸ್ಕ ಮತದಾನ ಪದ್ಧತಿ ಅಂತ ನೀವೆಲ್ಲ ಓಟ್ ಹಾಕ್ತಿರಲ್ಲ ಇವತ್ತು, ಅದನ್ನು ತಂದುಕೊಟ್ಟವ್ರೆ ಅವರು. ಅದಕ್ಕೆ ಅವ್ರನ್ನ ಪ್ರಜಾಪ್ರಭುತ್ವದ ಪಿತಾಮಹ ಅಂತ ಕರೀತಾರೆ. ಆದರೆ ಅಂಥ ವ್ಯಕ್ತಿಗೇ ನಿಮಗೆ ಪಾರ್ಲಿಮೆಂಟ್ ಒಳಗಡೆಗೆ ನಿಮಗೆ ಅವಕಾಶ ಸಿಗಲಿಲ್ಲ ಅಂದರೆ ಎಂಥ ಕೆಟ್ಟ ಭಾರತೀಯರು ಇವತ್ತು ಇದ್ದಾರೆ ಇಮ್ಯಾಜಿನ್ ಮಾಡಿ. ಅವ್ರಿಗೆ ಸಿಗಲಿಲ್ಲ, ಒಳಗಡೆಗೆ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಈಗ ಅಷ್ಟೊಂದು ಕ್ರಿಯಾಶೀಲವಾಗಿದ್ದಂಥ ವ್ಯಕ್ತಿ, ಅಷ್ಟೊಂದು ಚಟುವಟಿಕಿದ್ದಂಥ ವ್ಯಕ್ತಿ, ನೀವು ಸುಮ್ಮನೆ ಮನೇಲಿ ಕೂತ್ಕೋಬೇಕಂದ್ರೆ ಹೆಂಗಾಗುತ್ತೆ? ಹಾಗಾಗಿ ಅವರು ಹಾಸಿಗೆ ಹಿಡಿತಾರೆ, ಕೊರಗ್ತಾರೆ. ಹೀಗೆಲ್ಲ ತುಂಬ ತೊಂದರೆ ಆಗಿದೆ ಆವತ್ತಿನ ಸಂದರ್ಭದಲ್ಲಿ. ಅದರ ನಡುವೆ ಅವರು ಆ ಟೈಮಲ್ಲಿ ಮಾಡಿದಂಥ ಒಂದು ದೊಡ್ಡ ವರ್ಕ್ ಏನಂದರೆ, ಕೆಲವು ಪುಸ್ತಕಗಳನ್ನ ಬರೆದು ಮುಗಿಸಿದ್ರು, ಇಂಪಾರ್ಟೆಂಟ್ ಪುಸ್ತಕಗಳು. ಬುದ್ಧಾಂಡಿಸ್ ಧಮ್ಮ ಪುಸ್ತಕ ಬರೆದ್ರು, ಬುದ್ಧಾಂಡಿಸ್ ಕಾರ್ಲ್ ಮಾರ್ಕ್ಸ್ ಅಂತ ಪುಸ್ತಕ ಬರೆದ್ರು, ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಅಂತ ಪುಸ್ತಕ. ಅವೆಲ್ಲ ತುಂಬ ಇಂಪಾರ್ಟೆಂಟ್ ಇವತ್ತು ಬುಕ್ಸ್. ಅವೆಲ್ಲ ಆ ಟೈಮಲ್ಲಿ ಬರೆದು ಕೊಟ್ಟರು. ಅದೊಂದು ಕೆಲಸ ಮಾಡಿದ್ರು ಬಾಬಾ ಸಾಹೇಬರು. ಮತ್ತು ಭಾರತೀಯರಿಗೆ ಬೌದ್ಧ ಧರ್ಮಕ್ಕೆ ಇವನ್ನ ಕರ್ಕೊಂಡು ಹೋಗಬೇಕು ಅಂತ ಪ್ರಿಪ್ರೇಷನ್ ಮಾಡಿದ್ರು. ಅದೊಂದು ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡಿದ್ರು ಅವರು. ಅಕ್ಟೋಬರ್ 14, 1956 ಇಸ್ವಿಗೆ ಮಹಾರಾಷ್ಟ್ರದ ನಾಗಪುರದಲ್ಲಿ
ಅವರು ಬೌದ್ಧ ಧರ್ಮನ ತಾವು ಸ್ವೀಕರಿಸಿ ಅಲ್ಲಿದ್ದಂಥ ತಮ್ಮ ಲಕ್ಷಾಂತರ ಜನ, ಹೆಚ್ಚು ಕಡಿಮೆ 5 ಲಕ್ಷಕ್ಕೂ ಹೆಚ್ಚು ಜನರು ಅವತ್ತು ಬಂದಿದ್ದರು. ಅಷ್ಟೂ ಜನರಿಗೆ ತಾವೇ ಮುಂದೆ ನಿಂತು ದೀಕ್ಷೆ ಕೊಟ್ಟರು. ದೀಕ್ಷೆ ಕೊಟ್ಟು ಏನು ಹೇಳಿದ್ರು ಅಂದರೆ, ನಾನು 1935ನೇ ಇಸ್ವಿಲಿ ಘೋಷಣೆ ಮಾಡಿದ್ದೆ, ಏನಂತ, ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಆದರೆ ಹಿಂದುವಾಗಿ ಸಾಯಲ್ಲ ಅಂತ ಘೋಷಣೆ ಮಾಡಿದ್ದೆ. ಈಗ ನಾನು ಬೌದ್ಧ ಧರ್ಮನ ಸ್ವೀಕಾರ ಮಾಡ್ತಾ ಇದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ಬೌದ್ಧ ಧರ್ಮನ ಸ್ವೀಕಾರ ಮಾಡಬೇಕು ಮತ್ತು ಬೌದ್ಧ ಧರ್ಮವನ್ನು ಈ ದೇಶದಲ್ಲಿ ಬೆಳೆಸೋದಕ್ಕೆ ನಿಮ್ಮ ತನು ಮನ ಧನ ಎಲ್ಲವನ್ನು ಅರ್ಪಣೆ ಮಾಡಬೇಕು. ಇದು ನನ್ನ ಶಾಸನ, ನೀವು ಫಾಲೋ ಮಾಡಬೇಕು ಅಂತ ತುಂಬ ಎಮೋಷನಲ್ ಆಗಿ ಬಾಬಾ ಸಾಹೇಬ್ರು ಅವತ್ತು ಮಾತಾಡಿದ್ರು. ಬೌದ್ಧ ಧರ್ಮನ ಸ್ವೀಕರಿಸಿದ್ರು. ಮತ್ತು ಅವರು ಒಂದು ದೊಡ್ಡ ಸಂಕಲ್ಪ ಇತ್ತು, ಇನ್ನೊಂದು ವರ್ಷದಲ್ಲಿ ಇಡೀ ಭಾರತದ ಎಲ್ಲ ಶೋಷಿತ ಸಮಾಜನ ನಾನು ಒಂದು ತೆಕ್ಕೆಗೆ ತರ್ತೀನಿ, ಬೌದ್ಧ ಧರ್ಮದ ತೆಕ್ಕೆಗೆ ತರ್ತೀನಿ ಅಂತ ಅವರು ಸಂಕಲ್ಪ ಮಾಡಿದರು. ಆದರೆ ಏನು ಆಶ್ಚರ್ಯ, ಅಕ್ಟೋಬರ್ 14ರಿಂದ ನವಂಬರ್ 14, ಡಿಸೆಂಬರ್ 14, ಇನ್ನು ಎರಡು ತಿಂಗಳು ಕೂಡ ಅವರು ಬದುಕಲಿಲ್ಲ. ಆಮೇಲೆ ಅದಾದ 2 ತಿಂಗಳಿಗೂ ಕೂಡ ಬದುಕಲಿಲ್ಲ, 1.5 ತಿಂಗಳು ಹೆಚ್ಚು ಕಡಿಮೆ ಅಷ್ಟೇ ಇದ್ದರು ಅವರು. ಇದ್ರ ಬಗ್ಗೆ ನಾನಕ್ ಚಂದ್ ರತ್ತು ಅಂತ ಅವ್ರ ಅಸಿಸ್ಟೆಂಟು ಬರೆದಿದ್ದಾನೆ. ಅವರು ತುಂಬ ಖಿನ್ನರಾಗಿರ್ತಾರೆ, ತುಂಬ ಬೇಜಾರಲ್ಲಿರ್ತಾರೆ. 52, 53, 54, 50 ಆ ಸಂದರ್ಭದಲ್ಲೆಲ್ಲ ಅವರು ಭಾಳ ತುಂಬ ಕಷ್ಟಪಡ್ತಿರ್ತಾರೆ. ಉಸಿರಾಟಕ್ಕೆ, ನಡ್ಕೊಂಡು ಹೋಗೋಕ್ಕೆ, ಕೂರಕ್ಕೆ, ನಿಲ್ಲಕ್ಕೆಲ್ಲ ಕಷ್ಟಪಡ್ತಿರ್ತಾರೆ, ಓದೋಕ್ಕೆ ಎಲ್ಲ ಕಷ್ಟಪಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ 1956 ಜುಲೈ 31, 31ನೇ ತಾರೀಕಿನ ದಿನ ನಾನಕ್ ಚಂದ್ ರತ್ತು ಅವ್ರನ್ನ ಮಾತಾಡಿಸಿದ್ದಾನೆ. ಅದನ್ನು ಆತ ರೆಕಾರ್ಡ್ ಮಾಡಿದ್ದು. ನಾನಕ್ ಚಂದ್ ರತ್ತು ಅವ್ರ PA, ಪರ್ಸ್ನಲ್ ಅಸಿಸ್ಟೆಂಟ್. ರಾತ್ರಿ ವೇಳೆ ಬಾಬಾ ಸಾಹೇಬ್ರು ಎಲ್ಲ ಪುಸ್ತಕಗಳನ್ನ ಬರೆದು ಅವನು ಕೊಡೋದು, ಅವನ್ನೆಲ್ಲ ಟೈಪ್ ಮಾಡಿಬಿಟ್ಟು ಮನೆಗೆ ಹೋಗೋದು. ರಾತ್ರಿ 12 ಗಂಟೆ 1 ಗಂಟೆಗೆ ಹಿಂಗೆ ಯಾವತ್ತು ಪ್ರತಿ ದಿವಸ ಹೋಗ್ತಾ ಇದ್ದಿದ್ದು ನಾನಕ್ ಚಂದ್ ರತ್ತು. ಹಿಂಗೆ ಮಾಡ್ತಾ 31ರ ರಾತ್ರಿ, ಜುಲೈ 31ರ ರಾತ್ರಿ ಎಲ್ಲ ಕೆಲಸ ಮುಗೀತು, ನಾನು ಹೋಗ್ತೀನಿ ಅಂತ ಹೇಳೋಕ್ಕೆ ಅಂತ ಕೊಠಡಿಗೆ ಬರ್ತಾನೆ. ಬಾಬಾ ಸಾಹೇಬರು ಕಣ್ಣೀರು ಹಾಕ್ತಿರ್ತಾರೆ, ಕತ್ಲೆಯಲ್ಲಿ ಮಲ್ಕೊಂಡು ಅಳ್ತಿರ್ತಾರೆ ಅವರು. ಇವನಿಗೆ ಹೆಂಗೆ ಕೇಳೋದು, ಅವರು ಅಷ್ಟು ದೊಡ್ಡ ವ್ಯಕ್ತಿ, ಇವನೊಬ್ಬ ಸಣ್ಣ PA, ಹೆಂಗೆ ಕೇಳೋಕ್ಕಾಗುತ್ತೆ? ಆದರೂ ಧೈರ್ಯ ಮಾಡಿ ಕೇಳ್ತಾನೆ, ಸ್ವಾಮಿ ನೀವು ಯಾಕೆ ಇತ್ತೀಚೆಗೆ ನೀವು ಜಾಸ್ತಿ ಅಳ್ತೀರಾ, ಯಾಕೆ ಕೊರಗ್ತೀರಾ, ಕಣ್ಣೀರು ಹಾಕ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಸ್ವಲ್ಪ ಹೊತ್ತಾದಮೇಲೆ ಬಾಬಾ ಸಾಹೇಬರು ಹೇಳ್ತಾರೆ, ರತ್ತು, ನಾನು ಬದುಕಿರುವಾಗಲೇ ಈ ಶೋಷಿತ ಜನ, ಈ ಭಾರತದ ಆಳು ವರ್ಗ ಆಗಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆ್ಯಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಈ ಸ್ವತಂತ್ರ ಭಾರತವನ್ನು ಇವರು ಆಳಬೇಕು, ನಾನು ಅದನ್ನು ನೋಡ್ತೀನಿ, ನನ್ನ ಕಣ್ಣಾರ ನೋಡ್ತೀನಿ ಅಂತ ಆಸೆಪಟ್ಟಿದ್ದೆ. ಆದರೆ ಅದು ಆಗಲಿಲ್ಲ. ನಾನು ಈಗ ಸಾವಿನ ಹೊಸ್ತದಲ್ಲಿದ್ದೀನಿ, ನಾನು ಭಾಳ ಕೃಷಿ ಆಗೋಗಿದ್ದೀನಿ, ಗೊತ್ತಿಲ್ಲ ಮುಂದಕ್ಕೇನಾಗುತ್ತೆ ಅಂತ. ನನ್ನ ಹೋರಾಟದಿಂದ ಲಾಭ ಪಡೆದಂತಹ ವಿದ್ಯಾವಂತರು, ನೌಕರರು, ಎಜುಕೇಟೆಡ್ ಕ್ಲಾಸ್, ಅವರು ನನ್ನ ಹೋರಾಟವನ್ನು ಮುನ್ನಡೆಸ್ತಾರೆ ಅಂತ ನಾನು ಭಾವಿಸಿದ್ದೆ, ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಅವ್ರು ಯಾರು ಹಂಗೆ ಮುಂದೆ ಬಂದಿರೋದು ನಾನು ನೋಡಿಲ್ಲ. ನನ್ನ ಹತ್ರಕ್ಕೆ ಎಷ್ಟೋ ಜನ ಬರ್ತಾರೆ, ಅದು ಹೆಲ್ಪ್ ಬೇಕು, ಇದು ಹೆಲ್ಪ್ ಬೇಕು ಅಂತ ಬರ್ತಾರೆ ವಿನಃ ಯಾರೊಬ್ಬರೂ ಕೂಡ ಬಾಬಾ ಸಾಹೇಬ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ನಮಗೂ ಸ್ವಲ್ಪ ಕೊಡಿ, ನಾವು ಮಾಡ್ತೀವಿ ಅಂತ ಇಲ್ಲಿವರೆಗೂ ಯಾರೂ ಕೇಳಿಲ್ಲ. ಈಗ ನನ್ನ ನಂತರ ಈ ಚಳವಳಿಯನ್ನು ಮುನ್ನಡೆಸೋರು ಯಾರು, ನನಗದು ಗೊತ್ತಾಗ್ತಾ ಇಲ್ಲ ಅಂತವರು ಹೇಳ್ತಾರೆ. ಇದು ಅವರ ಒಂದು ದುಃಖದ ಪ್ರಶ್ನೆ. ನನ್ನ ನಂತರ ಈ ಚಳವಳಿನ ಮುನ್ನಡೆಸುವವರು ಯಾರು? ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಎಲ್ಲ ವಿದ್ಯಾವಂತ ವರ್ಗ ಮುನ್ನಡೆಸಬೇಕು ಅಂತ, ಎಜುಕೇಟೆಡ್ ಕ್ಲಾಸ್, ಓದಿರೋರು, ವಿದ್ಯಾವಂತರಾಗಿರೋರು, ಎಂಪ್ಲಾಯೀಸ್ ನಡೆಸಬೇಕು ಅಂತ. ಆದರೆ ಅಂಥ ಒಂದು ಕೆಲಸ ಆಗಲಿಲ್ಲ. ಆಮೇಲೆ ಬಾಬಾ ಸಾಹೇಬರು ಒಂದು 20 ಜನರನ್ನ ಫಾರಿನ್ಗೆ ಕಳಿಸಿರ್ತಾರೆ. ಸರ್ಕಾರದ ಮೇಲೆ ಒತ್ತಡ ತಂದು ಓದ್ಕೊ ಬರಲಿ, ನನ್ನಂಗೆ ಓದ್ಕೊ ಬಂದು ಚಳವಳಿನ ಮುನ್ನಡೆಸಲಿ ಅಂತ. ಅದರಲ್ಲಿ ತುಂಬ ಜನರು ಫಾರಿನಿಂದ ವಾಪಸ್ ಭಾರತಕ್ಕೆ ಬರೋದೇ ಇಲ್ಲ, ಅವ್ರು ಅಲ್ಲೇ ಉಳ್ಕೊಬಿಡ್ತಾರೆ, ಅಲ್ಲೇ ಸೆಟ್ಲಾಗಿ ಅಲ್ಲೇ ಮದುವೆ ಆಗಿ ಬರೋದೇ ಇಲ್ಲ. ಹಿಂಗಾಗುತ್ತೆ. ಅದೆಲ್ಲ ದುಃಖದಿಂದ ಅವ್ರು ಹೇಳ್ತಾರೆ, ನನ್ನ ನಂತರ ಈ ಚಳವಳಿನ ಮುನ್ನಡೆಸೋರು ಯಾರು ನನಗೆ ಗೊತ್ತಿಲ್ಲ. ಮತ್ತು ನನ್ನ ಜನಗಳಿಗೆ ಹೋಗಿ ಹೇಳು, ನಾನು ತುಂಬ ಕಷ್ಟಪಟ್ಟು, ತುಂಬ ನಿಂದನೆಗಳನ್ನ ಎದುರಿಸಿ, ಭಾಳಷ್ಟು ಕಠಿಣವಾದ ಪರಿಶ್ರಮವನ್ನು ಎದುರಿಸಿ ನಾನು ಈ ವಿಮೋಚನಾ ರಥವನ್ನು ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದೇನೆ. ನಿಮಗೆ ಸಾಧ್ಯ ಆದರೆ ಅದನ್ನು ಮುನ್ನಡೆಸಿ ಅಂತ ಹೇಳು. ಸಾಧ್ಯ ಆಗಲಿಲ್ವೇ ಅದು ಎಲ್ಲಿದೆ ಅಲ್ಲೇ ನಿಲ್ಲಿಸಿ, ಹಿಂದಕ್ಕೆ ತಳ್ಳಬೇಡಿ ಅಂತ ಹೇಳು.
ಗೋ ಅಂಡ್ ಟೆಲ್ ದೆಮ್ ಅಂತ, ಹೋಗು ಅವ್ರಿಗೆ ಹೇಳು, ಹೋಗು ಅವ್ರಿಗೆ ಹೇಳು ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಅವತ್ತು 31ರ ರಾತ್ರಿ. ಅದು ನೋಡಿ ನಾನಕಚಂದ್ರತ್ತೂ ಅಳ್ತಾನೆ. ಆಮೇಲೆ ಆಯಿತು, ಎದೆಗುಂದಬೇಡ, ನನಗೆ ಎಷ್ಟು ಶಕ್ತಿ ಇದೆ ಅಲ್ಲಿವರೆಗೆ ನನಗೆ ಕೊನೆ ಉಸಿರಿರೋವರೆಗೂ ನಾನು ಈ ಮೂಮೆಂಟನ್ನು ರನ್ ಮಾಡ್ತೀನಿ, ಮುಂದುವರಿಸ್ತೀನಿ, ಭಯಪಡಬೇಡ, ಎಲ್ಲರೂ ಒಂದಿನ ಸಾಯಲೇಬೇಕು, ಏನು ಮಾಡೋಕ್ಕಾಗುತ್ತೆ, ಹೋಗು ಸಮಾಧಾನ ಹೋಗು ಅಂತೇಳಿ ಅವನ ಕಳಿಸ್ಕೊಡ್ತಾರೆ. ಅದು ಒಂದು ಭಾಳ ನೋವಿನ ಸಂಗತಿ. ಮತ್ತು ಅವತ್ತು ಬಾಬಾ ಸಾಹೇಬ್ರ ಒಂದು ಕೊನೆ ದಿನಗಳು ಎಷ್ಟು ಬೇಸರದಿಂದ ಇದ್ವು ಅಂದರೆ, ನಿಮಗೆ ಗೌತಮ ಬುದ್ಧರ ಕೊನೆ ದಿನ ಹೆಂಗಾಯಿತು ಅಂತ ನೀವೆಲ್ಲ ಓದಿರ್ಬೋದು. ಭಗವಾನ್ ಬುದ್ಧ ಹೆಂಗೆ ತೀರ್ಕೊಂಡ್ರು ಅಂತ ನೀವೆಲ್ಲ ಓದಿರ್ಬೋದು. ಭಗವಾನ್ ಬುದ್ಧರು ತಮ್ಮೆಲ್ಲ ಶಿಷ್ಯರ ಒಂದು ಸಮ್ಮುಖದಲ್ಲಿ ಎಲ್ಲರ ಪ್ರಶ್ನೆಗಳಿಗೆ, ಕೊನೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ನಾನಿನ್ನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರೋದು. ಅಂದರೆ ಅವ್ರ ಶಿಷ್ಯರು ಅಂದರೆ ಸಾಮಾನ್ಯವಾದ ಶಿಷ್ಯರಿರಲಿಲ್ಲ ಬುದ್ಧರಿಗೆ. ಭಯಾನಕವಾದ ವಿದ್ವಾಂಸರಿದ್ದರು, ತುಂಬ ನಾಲೆಡ್ಜಬಲ್ ಇದ್ದರು. ಎಲ್ಲರ ನಡುವೆ ಬುದ್ಧ ತೀರ್ಕೊಂಡ್ರು. ಆದರೆ ಬಾಬಾ ಸಾಹೇಬ್ರಿಗೆ ಅಂಥ ಒಂದು ಚಾನ್ಸ್ ಸಿಗಲಿಲ್ಲ. ಯಾಕೆ ಅಂದರೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವರ ಶ್ರೀಮತಿಯವರು ಎಲ್ಲನೂ ರಿಸ್ಟ್ರಿಕ್ಟ್ ಮಾಡಿಬಿಟ್ರು, ಯಾರು ಬರಬಾರ್ದಂಗೆ ಮಾಡಿಬಿಟ್ಟಿದ್ರು. ಅದು ಒಳ್ಳೆಯದೋ ಕೆಟ್ಟದೋ ನನಗಂತೂ ಗೊತ್ತಿಲ್ಲ. ಆಯಿತೆ, ಅವ್ರಿಗೆ ಬರದೇ ಇರೋಂಗೆ ಅಂದರೆ ಯಾರು ಅಷ್ಟು ಸುಲಭವಾಗಿ ಬರಬಾರ್ದು ಹಂಗೆ ಮಾಡಿಬಿಟ್ಟಿದ್ರು ಅವರು. ನೋ ಎಂಟ್ರಿ, ನೋ ಟಾಕು, ಏನು ಅವ್ರಿಗೆ ರೆಸ್ಟ್ ಬೇಕಂತೇಳಿ ಹಂಗೆ ಮಾಡಿಬಿಟ್ಟಿದ್ರು ಅವ್ರ ಶ್ರೀಮತಿ. ಹೊಸಾಗಿ ಇನ್ನೊಂದು ಮದುವೆ ಆಗಿದ್ರಲ್ಲ ನೀವು ಕೇಳಿದಿರಲ್ಲ, ಶಾರದಾ ಕಬೀರ್ ಅಂತ, ಅವರು ಹಂಗೆ ಮಾಡಿದ್ರು. ಹಂಗಾಗಿ ಅವರು ತೀರ್ಕೊಳ್ಳುವಾಗ ಏನು ಹೇಳ್ತಾರೋ ಏನು ಕೇಳಿಸ್ಕೊಳ್ಳೋಕ್ಕೆ ಯಾರೂ ಇದ್ದಿರಲಿಲ್ಲ. ಇವನು PA ನಾನಕಚಂದ್ರತ್ತುಗೆ ಎಷ್ಟು ಹೇಳಿದ್ರು ಅಷ್ಟಷ್ಟು ದಾಖಲಾಗಿರೋದಿಲ್ಲ. ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊನೆಯ ದಿನಗಳು ಈ ಥರ ಇದೆ. ಆಮೇಲೆ ನಾವೆಲ್ಲರೂ ಇವತ್ತು ಇಷ್ಟೊಂದು ಹೂಮಾಲೆ ಆಗ್ತಾ ಇದ್ದೀವಿ, ಇಷ್ಟೆಲ್ಲ ಮೆರೆಸ್ತಾ ಇದ್ದೀವಲ್ಲ, ಅಷ್ಟು ಸಪೋರ್ಟು ಬಾಬಾ ಸಾಹೇಬ್ರಿಗೆ ಆವತ್ತಿನ ಕಾಲದಲ್ಲಿ ಅಷ್ಟು ಸಿಕ್ಕಿರಲಿಲ್ಲ. ಅಷ್ಟು ಸಪೋರ್ಟ್ ಸಿಕ್ಕಿದ್ರೆ ಅವರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗೋರು, ಅವರು ಮೊದಲು ಪ್ರಧಾನಮಂತ್ರಿ ಆಗೋರು. ಅವರು ಇವತ್ತಿನ ಹಿಂಗೆಲ್ಲ ಒತ್ಕೊಂಡು ಮೆರಿತೀವಲ್ಲ ನಾವೆಲ್ಲರೂ, ಇಷ್ಟು ಸಪೋರ್ಟ್ ಅವತ್ತು ಜನರಿಂದ ಸಿಕ್ಕಿದ್ದಿದ್ರೆ ಬಾಬಾ ಸಾಹೇಬ್ರಿಗೆ ಅವರೇ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗೋರು. ಆದರೆ ಹಂಗೆ ಆಗಲಿಲ್ಲ. ನಮ್ಮ ಜನರಿಗಿರೋ ಬುದ್ಧಿ ಏನಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಸತ್ತಾಗಲೇ ಅವ್ರ ಬೆಲೆ ಗೊತ್ತಾಗೋದು, ಅಲ್ಲಿವರೆಗೆ ಗೊತ್ತಾಗಲ್ಲ. ಬದುಕಿರುವಾಗ ಅವ್ರನ್ನ ಅನುಮಾನಿಸಿ, ಡೌಟ್ ಪಟ್ಟು, ಅವ್ರಿಗೆ ಚುಚ್ಚು ಮಾತಾಡಿ, ಅವ್ರನ್ನ ನಿಂದಿಸಿ, ಆಮೇಲೆ ಸತ್ತೋದಾಗ ನಾವು ಲಬನ್ ಬಾಯಿ ಬಿಡ್ಕೊಂಡು ಹೇಳೋದ್ರಲ್ಲಿ ನಾವು ನಿಸ್ಸೀಮರು, ಶೋಷಿತ ಜನ. ಹಂಗೆ ಬಾಬಾ ಸಾಹೇಬ್ರ ಕಥೆ ಆಗಿದ್ದು ಹಂಗೇನೆ. ಅವ್ರು ಹೇಳಿದ್ರೆ, ನಾನು ನಿಮ್ಗೆ ಹೇಳಿದ್ನಲ್ಲ ಫಸ್ಟೇ, ನಾನು ಯಾರ ಪರವಾಗಿ ಹೋರಾಡುತ್ತಿದ್ದೇನೋ ಅವರು ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಆದರೆ ನಾನು ಯಾರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದೀನಿ ಅವರು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಮಾತು ನೀವು ಗಮನಿಸಿ ನೀವು ಅಂತ. ಈಗಲೂ ಕೂಡ ನಿಮಗಿಂತ ಹೆಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪುಸ್ತಕಗಳನ್ನ ಓದ್ತಾ ಇರೋರು ಯಾರು? ಅದೇ ಮನುವಾದಿಗಳು. ಅವರೇ ಓದ್ತಾ ಇರೋದು. ನೀವೆಲ್ಲ ಓದ್ತಾ ಇದ್ದೀರಾ? ನೀವು ಓದ್ತಾ ಇಲ್ಲ ಅಂತ ಹೇಳಿದ್ರಲ್ಲ ಮೊದಲೇನೆ. ಹಿಂಗೆ ಇಷ್ಟು ದೊಡ್ಡ ಗುರು ನಿಮಗೆ ಜಗತ್ತಲ್ಲಿ ಯಾವ ಕಮ್ಯುನಿಟಿಗಿದೆ ಇಂಥ ವ್ಯಕ್ತಿಯ ಒಂದು ಆಶೀರ್ವಾದ, ಇಂಥ ವ್ಯಕ್ತಿಯ ಬ್ಯಾಕಪ್ ಯಾರಿಗಿದೆ? ಜಗತ್ತಿನಲ್ಲಿ ಯಾರಿಗಿದೆ ಹೇಳಿ ನೋಡೋಣ. ಇಂಥ ವ್ಯಕ್ತಿಯ ಬ್ಯಾಕಪ್, ಅಷ್ಟು ಸಪೋರ್ಟ್ ಇದ್ದೂ ಸಹಿತ ಈ ನತದೃಷ್ಟ ಸಮಾಜ ಇನ್ನೂ ಡೆವಲಪ್ ಆಗಿಲ್ಲ, ಇನ್ನೂ ಮೇಲೆ ಬಂದಿಲ್ಲ ಅಂದರೆ ಯಾರು ಹೊಣೆಗಾರರು ಮಾಡೋದು? ಇದಕ್ಕೆ ಯಾರನ್ನ ಹೊಣೆಗಾರರು ಮಾಡೋದು ಹೇಳಿ? ಅದಕ್ಕೆ ನಿಮ್ಗೆ ಎರಡೇ ನಾನು ಪಾಯಿಂಟ್ ಹೇಳೋದು ಮುಗಿಸ್ತೀನಿ, ನಾನು ಮಾತನ್ನು ಕನ್ಕ್ಲೂಡ್ ಮಾಡ್ತೀನಿ. ನಾವು ಹೆಂಗೆ ಬಾಬಾ ಸಾಹೇಬ್ರ ಕನಸು ನೆನಸು ಮಾಡೋಕ್ಕಾಗಿಲ್ಲ ಅನ್ನೋದು ಜಸ್ಟ್ 2 ಮಾತು ಅಷ್ಟೇ, ಇನ್ನೇನು ನಾನು ಜಾಸ್ತಿ ಹೇಳಲ್ಲ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ದೊಡ್ಡ ವಿದ್ಯಾವಂತರಲ್ವಾ? ವಿದ್ಯಾವಂತರು ತಾನು ನಿಮ್ಗೆ ಗೊತ್ತು, ಚೆನ್ನಾಗಿ ಗೊತ್ತು. ಅವರು ಡ್ರಾಫ್ಟಿಂಗ್ ಕಮಿಟಿಗೆ ಬರೋಕ್ಕೆ ಅದೇ ಕಾರಣ. ಅವರು ಅಷ್ಟು ನಾಲೆಡ್ಜ್ ಇಲ್ಲ ಅಂದರೆ ಬರೋಕ್ಕಾಯ್ತಾ ಇರಲಿಲ್ಲ. ಅವರು ಅಷ್ಟು ಓದಿದ್ರು ಅಲ್ವಾ? ಹೇಳಿ, ಇಲ್ಲೆಲ್ಲ ವಿದ್ಯಾವಂತರಿದ್ದೀರಲ್ಲ, ಸ್ಟೂಡೆಂಟ್ಸ್ ಇದ್ದೀರಲ್ಲ, ನೀವೆಲ್ಲ ಅಂಬೇಡ್ಕರ್ ಅವರು 12 ಗಂಟೆ ಓದ್ತಿದ್ರು, 10 ಗಂಟೆ ಓದ್ತಿದ್ರು ಅಂತೆಲ್ಲ ಹೇಳ್ತಿರಲ್ಲ. ನಿಮ್ಮ ಮಕ್ಕಳು ಇವತ್ತು ನಿಮ್ಮ ಮನೆಗಳಲ್ಲಿ ಅಟ್ಲೀಸ್ಟ್ 5 ಗಂಟೆ 6 ಗಂಟೆ ಓದೋದನ್ನ ನೀವು ನೋಡ್ತಾ ಇದ್ದೀರಾ? ಓದ್ತಾ ಇದ್ದಾರಾ ನಿಮ್ಮ ಮಕ್ಕಳು? ನೀವು ಕಂಪ್ಲೇಂಟ್ ಹೇಳ್ಬೇಡಿ. ಅದಕ್ಕೆ ಯಾರು ಹೊಣೆಗಾರರು, ಯಾರು ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಅವರು ಕಾನೂನು ಪಂಡಿತರು, ಬಾಬಾ ಸಾಹೇಬ್ರು ಕಾನೂನು ಪಂಡಿತರಲ್ವಾ? ನೀವು ಎಲ್ಲ ವೇದಿಕೆ ಮೇಲೆ ಇರೋರು ಯೋಚನೆ ಮಾಡಿ. ನಮ್ಮ ದೇಶದಲ್ಲಿ
ತಂದೆ ಏನಾಗಿರ್ತಾರೆ ಮಕ್ಕಳು ಅದೇ ಆಗ್ತಾರೆ. ಮೆಜಾರಿಟಿ ಹಂಗೇನೆ. ಅಪ್ಪ ಸಿನಿಮಾ ಆಕ್ಟರ್ ಆದರೆ ಮಕ್ಕಳು ಸಿನಿಮಾ ಆಕ್ಟರ್ ಆಗ್ತಾರೆ, ಅಪ್ಪ ಕಲಾವಿದ ಆದರೆ ಮಕ್ಕಳು ಈಗ ಬಾಬಾ ಸಾಹೇಬ್ರು ಕಾನೂನು ಪಂಡಿತರಾದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳಲ್ಲಿ ಯಾರು ಜಾಸ್ತಿ ಜಡ್ಜ್ಗಳು ವಕೀಲರು ಯಾರು ಇರಬೇಕಾಗಿತ್ತು? ಅವ್ರ ಅನುಯಾಯಿಗಳು ಇರಬೇಕಾಗಿತ್ತು, ಬಾಬಾ ಸಾಹೇಬ್ರ ಫಾಲೋವರ್ಸ್ ಇರಬೇಕಾಗಿತ್ತು. ಎಲ್ಲಿದ್ದಾರೆ? ಇದಕ್ಕೆ ಯಾರು ಹೊಣೆ? ಇದು ಸೂಕ್ಷ್ಮವಾಗಿ ಯೋಚನೆ. ಅದಕ್ಕೆ ಹೇಳಿದೆ, ಇಷ್ಟು ದೊಡ್ಡ ವ್ಯಕ್ತಿಯ ಬ್ಯಾಕಪ್ ಇದ್ದಾಗಲೂ ಸಹಿತ ನಾವು ಮೇಕ್ ಬರೋಕ್ಕಾಗಿಲ್ಲ ಅಂದರೆ ಏನು ಹೇಳ್ಬೇಕು ಇದಕ್ಕೆ ಅಂತ. ಇದಕ್ಕೆ ಯಾರು ಹೊಣೆ? ಒಂದು. ಆಮೇಲೆ ಬಾಬಾ ಸಾಹೇಬ್ರು ಏನು ಹೇಳಿದ್ರು? ನಾನು ಬೌದ್ಧ ಧರ್ಮನ ಸ್ವೀಕಾರ ಮಾಡ್ತಾ ಇದ್ದೀನಿ, ನೀವು ಇದಕ್ಕಾಗಿ ನಿಮ್ಮ ತನು ಮನ ಧನನ ತ್ಯಾಗ ಮಾಡಬೇಕು, ನೀವೆಲ್ಲರೂ ನನ್ನ ಹಾದಿಲಿ ಹೋಗ್ಬೇಕು ಅಂತಂದರು ಅಲ್ವಾ? ನೀವೆಲ್ಲ ಗಾಂಧಿನಗರದವ್ರು ಇಲ್ಲಿರೋರೆಲ್ಲರೂ ಕೂಡ ನೀವು ಬಾಬಾ ಸಾಹೇಬ್ರಂಗೆ ಬೌದ್ಧ ಧರ್ಮನ ಫಾಲೋ ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳಿಗೆ ಬೌದ್ಧ ಧರ್ಮನ ಕಲಿಸ್ತಾ ಇದ್ದೀರಾ, ಓದಿಸ್ತಾ ಇದ್ದೀರಾ, ಇನ್ಯಾವ ಬೂಟ್ ಆಟಿಕೆಗೆ ನೀವು ಜಯಂತಿ ಮಾಡೋದು? ಇನ್ಯಾವ ಬೂಟ್ ಆಟಿಕೆಗೆ ನೀವು ಈ ಥರ ಪ್ರೋಗ್ರಾಮ್ ಮಾಡೋದು ಹೇಳಿ ನೋಡೋಣ ಅಂತ. ಈ ಎಂಥ ನಕಲಿ ಜನ SC ST ಗಳಂದರೆ ನಕಲಿಗಳು ಇವರು ಸುಮ್ಮನೆ ಜೈ ಭೀಮ್ ಅಂತ ಬಾಯಲ್ಲಿ ಹೇಳೋದು, ಫಾಲೋ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ನೀವು ಏನು ಮಾಡಬೇಡ್ರಿ, ಅಟ್ಲೀಸ್ಟ್ ಬುದ್ಧಿಸಮ್ನ ಫಾಲೋ ಮಾಡೋಕ್ಕೆ ನಿಮ್ಗೆ ಆಗಿಲ್ಲ ಅಂದರೆ ನೀವು ಹೆಂಗೆ ಡೆವಲಪ್ ಆಗೋದು, ಹೆಂಗೆ ಹೇಳಿ ನೋಡೋಣ? ಹೆಂಗೆ? ಇಲ್ಲಿ ಚರ್ಚ್ಗಳಲ್ಲಿ ಕ್ರಿಶ್ಚಿಯನ್ರೆಲ್ಲ ಭಾನುವಾರ ಸೇರಿಕೊಂಡು ಅವ್ರ ಮಕ್ಕಳಿಗೆಲ್ಲ ತರಬೇತಿ ಮಾಡಲ್ವಾ? ನೀವು ಮುಸ್ಲಿಮನ್ರೆಲ್ಲ ಮಸೀದಿಯಲ್ಲಿ ಸೇರ್ಕೊಂಡು ತರಬೇತಿ, ನೀವು ನಿಮ್ಮ ಮಕ್ಕಳಿಗೆ ಏನು ಮಾಡಿಸ್ತಾ ಇದ್ದೀರಾ? ಅವ್ರು ಹೆಂಗೆ ಬೆಳಿಬೇಕು, ನಾಳೆಗೆ ಹೆಂಗೆ ಬೆಳಿಬೇಕು? ಸೊ ಇದಕ್ಕೆ ನೀವು, ನಾನು ಮತ್ತೆ ಹೇಳ್ತೀನಿ, ಇಷ್ಟು ದೊಡ್ಡ ವ್ಯಕ್ತಿಯ ಸಪೋರ್ಟ್ ಇದ್ದಾಗಲೂ ಸಹಿತವಾಗಿ ನಾವು ಮೇಲ್ ಬರೆದಿರೋಕ್ಕೆ ಕಾರಣ ಇದೆಯಲ್ಲ, ಅದು ಬಾಬಾ ಸಾಹೇಬ್ರ ತಪ್ಪಲ್ಲ, ಅವ್ರ ದೋಷ ಅಲ್ಲ, ಅವ್ರ ಅನುಯಾಯಿಗಳಾದಂಥ ನಮ್ಮ ತಪ್ಪದು, ನಮ್ಮ ದೋಷ ಅದು ಅಂತ. ಅದಕ್ಕೆ ಇಷ್ಟು ನಾನು ಹೇಳಿ ನನ್ನ ಮಾತು ಕನ್ಕ್ಲೂಡ್ ಮಾಡ್ತೀನಿ, ಬೇರೆ ಏನಿಲ್ಲ, ಇನ್ನೇನು ಜಾಸ್ತಿ ಹೇಳಲ್ಲ. ಬಾಬಾ ಸಾಹೇಬ್ರು ಎಕ್ಸ್ಪೆಕ್ಟ್ ಮಾಡಿದ್ದೇನು? ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಅಲ್ವಾ? ಇವರು ಆಳುವ ವರ್ಗ ಆಗಬೇಕು ಅಂತ. ಆಳುವ ವರ್ಗ ಅಂದರೆ ಏನು? ಆಳುವ ವರ್ಗ ಅಂದರೆ ಪವರ್ ಸೆಂಟ್ರಲ್ಲಿ ಇವ್ರು ಇರಬೇಕಂತ. ಪವರ್ ಸೆಂಟ್ರ್ ಅಂದರೆ ಯಾವುದಿದೆ? ಶಾಸಕಾಂಗ ಪವರ್ ಸೆಂಟ್ರು, ಕಾರ್ಯಾಂಗ ಪವರ್ ಸೆಂಟ್ರು, ನ್ಯಾಯಾಂಗ ಪವರ್ ಸೆಂಟರು, ಮೀಡಿಯಾ, ಉದ್ಯಮ, ಇವೆಲ್ಲ ಪವರ್ ಸೆಂಟರ್ಸ್. ಈ ಪವರ್ ಸೆಂಟರ್ ಇಲ್ಲಿ ಬರಬೇಕು ಅಂತ ಹೇಳಿದ್ರು ಬಾಬಾ ಸಾಹೇಬ್. ಈಗ ಆ ಕೆಲಸನ ಮಾಡಿ ಎಲ್ಲರೂ ಸೇರಿಕೊಂಡು, ಎಲ್ಲರೂ ಪಂಡಿತರಾಗಬೇಕು ಅಂತೇನಿಲ್ಲ. ಇಷ್ಟು ಕ್ಷೇತ್ರ ಇದೆ ಭಾರತದಲ್ಲಿ ಬೆಳೀಲಿಕ್ಕೆ ಶೋಷಿತರಿಗೆ. ಶಾಸಕಾಂಗ ಇದೆ, ಕಾರ್ಯಾಂಗ ಇದೆ, ನ್ಯಾಯಾಂಗ ಇದೆ, ಮಾಧ್ಯಮ, ಉದ್ಯಮ. ಇವತ್ತು ದೊಡ್ಡ ಕ್ಷೇತ್ರ ಅದು ಉದ್ಯಮ, ಬಿಸ್ನೆಸ್. ಇಷ್ಟೊಂದು ಕೋಟಿ ಜನ ಎಲ್ಲ ಇವತ್ತು ಬರೀ ಗ್ರಾಹಕರಾಗಿ ಇವ್ರ ಸಮಾಜದಲ್ಲಿ ಇನ್ನೂ ಒಬ್ಬ ಅಂಬಾನಿನ ಒಬ್ಬ ಉದ್ಯಮಿನ ಸೃಷ್ಟಿ ಮಾಡೋಕ್ಕಾಗಿಲ್ಲ. ಜಂಬ ಮಾತ್ರ ಬೇಕಾದಷ್ಟು ಹೊಡಿತೀವಿ ನಾವು, ಇಲ್ಲಿಂದ ಡೆಲ್ಲಿವರೆಗೆ ಮಾತಾಡ್ತೀವಿ. ಅದಕ್ಕೆ ನೀವು ಇನ್ಮೇಲೆ ಬಾಯಿನಲ್ಲಿ ಹೇಳೋದಿದೆಯಲ್ಲ ಅಂಬೇಡ್ಕರ್ ಅದನ್ನ ಕಮ್ಮಿ ಮಾಡಿ ಒಳಗಡೆ ನಾಲೆಡ್ಜನ್ನು ಹೆಚ್ಚು ಮಾಡ್ಕೊಳ್ಳೋಣ, ಎಲ್ಲರೂ ಸೇರಿ ಓದ್ಕೊಳ್ಳೋಣ, ತಿಳ್ಕೊಳ್ಳೋಣ, ಬುದ್ಧರನ್ನು ಫಾಲೋ ಮಾಡೋಣ, ಅವ್ರ ಬಗ್ಗೆ ಪ್ರಾಕ್ಟೀಸ್ ಮಾಡೋಣ. ಆ ಮೂಲಕ ಬಾಬಾ ಸಾಹೇಬ್ರ ಆಸೆನ ನೆರವೇರಿಸೋದಕ್ಕೆ ಎಲ್ಲರೂ ಕೆಲಸ ಮಾಡೋಣ. ಆಗ ಅವರ ಒಂದು ಚೈತನ್ಯಕ್ಕೆ ಒಂದು ತೃಪ್ತಿ ಸಿಗುತ್ತೆ. ಅವ್ರು ಏನು ಕೊರಗಿ ತೀರ್ಕೊಂಡ್ರು ಅದು ಬೇಗ ಅದನ್ನು ನಾವು ಆ ಋಣನ ತೀರಿಸ್ಬೇಕು ಎಲ್ಲರೂ ಸೇರಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ, ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಕಿವಿ ಮಾತು ಹೇಳ್ತೀನಿ, ವಿದ್ಯಾವಂತರಿಗೆ, ಸ್ಟೂಡೆಂಟ್ಸ್ಗೆ ಮತ್ತು ಅವ್ರ ಪೇರೆಂಟ್ಸ್ಗೆ. ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮಗಿದ್ರೆ. ಬಾಬಾ ಸಾಹೇಬರು ಅಂಥ ವ್ಯಕ್ತಿನ ತಯಾರು ಮಾಡೋದಕ್ಕೆ ಅವ್ರ ತಂದೆ ರಾಮ್ಜಿ ಸಕ್ಪಾಲ್ ಎಷ್ಟು ಎಫರ್ಟ್ ಹಾಕಿದ್ರು ಗೊತ್ತಿಲ್ವ ನಿಮಗೆ? ನೋಡಿಲ್ವ ಧಾರಾವಾಹಿಲಿ ನೀವು? ನಿಮ್ಮ ಎಲ್ಲ ಮಕ್ಕಳನ್ನು ನೀವು ಅದೇನು ತಲೆ ಓಡಿಸ್ತೀರೋ, ಅದೇನು ಪ್ಲ್ಯಾನ್ ಮಾಡ್ತಾರೆ ಮಾಡಿರಿ, ಕೂರಿಸಿ ಅವ್ರನ್ನ 5 ಗಂಟೆ 6 ಗಂಟೆ ಓದಕ್ಕೆ ಕೂರಿಸಿ, ಹಚ್ಚಿ ಅವ್ರನ್ನ ಓದಬೇಕು. ಸ್ಟೂಡೆಂಟ್ಸ್ ಎಲ್ಲ ವಿದ್ಯಾರ್ಥಿಗಳಾದವರು ಓದಬೇಕು, ಎಲ್ಲರೂ ಕೂಡ 5 ಗಂಟೆ 6 ಗಂಟೆ ಪ್ರತಿದಿನ ಓದಬೇಕು. ನಿಮಗದು ಇನ್ನೇನಿದೆ? ನೀವೇನು ದುಡ್ಡಿದೆ ಜೇಬಲ್ಲಿ ನಿಮಗೆ ಬದುಕಕ್ಕೆ? ಜೇಬಲ್ಲಿ ದುಡ್ಡಿಲ್ಲ, ತಲೆಯಲ್ಲಿ ಬುದ್ಧಿನೂ ಇಲ್ಲ ಅಂದರೆ ಹೆಂಗೆ ಬದುಕೋಕ್ಕಾಗುತ್ತೆ? ಸೊ ಬಿ ಕೇರ್ಫುಲ್. ಎಲ್ಲ ಸ್ಟೂಡೆಂಟ್ಸ್ ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸು. ನನಗೆ ಗೊತ್ತಿಲ್ಲ, ಈಗ ನಾನು ಗಾಂಧಿನಗರಕ್ಕೆ 25 ವರ್ಷದಿಂದ ಬರ್ತಾಯಿದ್ದೆ. ನಾನು 1997-98ರಲ್ಲಿ ನಾನು BA ಮುಗೀತು ಇಲ್ಲೇ ಮಂಡ್ಯದಲ್ಲಿ, ಆಗಲೂ ಬರ್ತಾಯಿದ್ದೆ. ಹೆಚ್ಚು ಕಡಿಮೆ 25-26 ವರ್ಷ ಆಗಿದೆ. ಗಾಂಧಿನಗರದಲ್ಲಿ ಎಷ್ಟು ಜನ ಫಾರಿನಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಎಷ್ಟು ಜನ ಸೆಂಟ್ರಲ್ ಯೂನಿವರ್ಸಿಟಿಗಳು ಓದ್ತಾ ಇದ್ದಾರೆ ನಂಗೆ ಗೊತ್ತಿಲ್ಲ, ಗಾಂಧಿನಗರದಲ್ಲಿ ಎಷ್ಟು ಜನ IITಗಳಲ್ಲಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನೀವು ಹೇಳ್ಬೇಕು ಇಲ್ಲಿನ ನಿವಾಸಿಗಳು, ಎಷ್ಟು ಜನ ಗಾಂಧಿನಗರದವರು ನ್ಯಾಷನಲ್ ಲಾ ಸ್ಕೂಲಲ್ಲಿ ಓದಿದ್ದಾರೆ ಅಥವಾ ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಜಡ್ಜ್ಗಳಾಗಿದ್ದಾರೆ ನನಗೆ ಗೊತ್ತಿಲ್ಲ. ನೀವು ಹೇಳ್ಬೇಕೀಗ. ಹಂಗೆಲ್ಲ ಮಾಡದೇನೆ ಬಾಬಾ ಸಾಹೇಬ್ರ ಆಸನ ಈಡೇರಿಸೋದು ಅಂತ ಅರ್ಥ.
ಸುಮ್ಮನೆ ಅಲ್ಲ. ಹಂಗೆಲ್ಲ ಮಾಡಿದ್ರೇ ಅವ್ರ ಆಸೆ ಈಡೇರಿತು ಅಂತ ಅದ್ರ ಅರ್ಥ. ಅವ್ರ ವಿಮೋಚನೆ ರಥ ಮುಂದಕ್ಕೆ ಬಂತು ಅಂದರೆ ಅದೇ ಅದರ ಅರ್ಥ. ಮುಂದಿನ ದಿನಗಳಲ್ಲಿ ಆ ಕೆಲಸ ಆಗಲಿ. ಹೊರಗಡೆ ಅಲ್ಲ, ನಾವು ಒಳಗಡೆ ಗಟ್ಟಿ ಆಗಬೇಕಾಗಿರೋದು. ಆ ಕೆಲಸನ ಮಾಡೋಣ ಅಂತ ಹೇಳ್ತಾ, ನನಗೆ ಮಾತಾಡೋದಕ್ಕೆ ಕರೆದಂಥ ಎಲ್ಲ ಸಂಘಟಕರಿಗೆ ಮತ್ತು ವೇದಿಕೆ ಮೇಲೆ ಎಲ್ಲರೂ ಇದ್ದಾರೆ, ದೊಡ್ಡವರು ಇದ್ದಾರೆ. ನಮ್ಮ ಗುರುಪ್ರಸಾದ್ ಕೆರಗೋಡು ಸರ್ ಅವರು ಭಾಳ ದೊಡ್ಡ ಹೋರಾಟಗಾರರು, ತುಂಬಾ ಸಮಾಜಕ್ಕೆ ಡೆಡಿಕೇಟ್ ಮಾಡಿರ್ತಕ್ಕಂಥವ್ರು, ತ್ಯಾಗ ಮಾಡಿರ್ತಕ್ಕಂಥವ್ರು ಅವರಿದ್ದಾರೆ. ಮತ್ತು ವಿಜಯಲಕ್ಷ್ಮಿ ಮೇಡಮ್ ಕೂಡ ಅವರು ಮಹಿಳೆಯಾಗಿ, ನಾನು ಸುಮಾರು ಹೆಚ್ಚು ಕಡಿಮೆ ಒಂದು 25 ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರನ್ನ. ಅವರು ಒಳ್ಳೆ ಹೋರಾಟಗಾರರು. ಆಮೇಲೆ ಪ್ರಕಾಶ್ ಅವರು ನಾವು ಒಟ್ಟಿಗೆ ಓದ್ದವರು, ಮಂಡ್ಯ ಬಾಯ್ಸ್ ಕಾಲೇಜಲ್ಲಿ. ಅಥವಾ ನನಗಿಂತ ನಾವಿಬ್ಬರು ಒಂದೇ ಬ್ಯಾಚ್ಮೇಟ್ ಅವರು. ನನಗೆ ಇವರು ನಮ್ಮ ಕಲಾವಿದರು ಗಂಗೋತ್ರಿಲಿ ಅವರು ಕೂಡ ಜೊತೆಯಲ್ಲಿದ್ದಂಥವ್ರು. ಇಂಥ ಎಲ್ಲರ ನಡುವೆ ನನಗೆ ಮಾತಾಡೋದಕ್ಕೆ ತುಂಬ ಸಂತೋಷ ಆಯಿತು ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು.